ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸಂಬಂಧಪಟ್ಟಂತೆ ಒಂದು ಸೇತುಬಂಧು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 7ನೇ ತರಗತಿಯ ಎಲ್ಲ ವಿಷಯಗಳಿಗೆ ಕೂಡ ನಾವು ನಿಮಗೆ ಪ್ರೀ ಟೆಸ್ಟ್ ಕೊಟ್ಟಿದ್ದೀವಿ, ಪೋಸ್ಟ್ ಟೆಸ್ಟ್ ಕೊಡ್ತಾ ಇದ್ದೀವಿ. ಸೊ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬಹುದು. ಮೊದಲ ಪ್ರಶ್ನೆ, ಪಂಚಿ ಆಸಮಾನ ಮೇ ಕ್ಯಾ ಕರ್ತೆ ಹೈ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಪಂಚಿ ಆಸಮಾನ ಮೇ ಉಡ್ತೆ ಹೈ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ಸ್. ಪ್ರಶ್ನೆ 2, ದಿಯೇ ಗಯೇ ಶಬ್ದೋं की सहायता से सार्थक वाक्य बनाइए ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ರಹಿ ಅನುರಾಧ ಹೇ ಲಿಖ್ ಅಂತ ಇದೆ. ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಏನಾಗಬೇಕು, ಅನುರಾಧ ಲಿಖ್ ರಹಿ ಹೇ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಪಡ್ ಅಶೋಕ್ ಹೇ ರಹ ಅಂತ ಇದೆ. ಸೊ ಈ ವಾಕ್ಯವನ್ನು ಸಾರ್ಥಕ ಮಾಡಿದಾಗ ಸೊ ಏನಾಗಬೇಕಾಗಿತ್ತು, ಅಶೋಕ್ ಪಡ್ ರಹ ಹೇ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ನಿಮ್ನ ವರ್ಣಸೆ ಸಾರ್ಥಕ ಶಬ್ದ ಬನಾಯಿಯೇ ಅಂತ ಕೇಳಿದ್ದಾರೆ. ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅವುಗಳಿಂದ ಸಾರ್ಥಕ ಶಬ್ದ ಅಂದರೆ ಅರ್ಥವತ್ತಾಗಿರ್ತಕ್ಕಂಥ ಶಬ್ದಗಳನ್ನು ರಚನೆ ಮಾಡಬೇಕು. ಸಮಯ, ಅಕ್ಬರ್, ಫಲಕ, ಚಮಚ, ಕಮಲ, ಥರ್ಮಸ್ ಅಂತ ಆಗಬೇಕು. ಓಕೆನಾ, ಇಷ್ಟು ಸಾರ್ಥಕವಾಗಿರ್ತಕ್ಕಂಥ ಶಬ್ದ ರಚನೆಗಳನ್ನು ಎನಿವನ್ ಓಕೆ ಅರ್ಥ ಕೊಡ್ತಕ್ಕಂಥ ಶಬ್ದಗಳನ್ನು ನೀವೇನು ಮಾಡಬೇಕಾಗಿತ್ತು, ಇವು ಬಿನಾ ಮಾತ್ರ ವಾಲೆಗಳಿದ್ದಾವೆ, ಅವುಗಳ ರಚನೆಯನ್ನು ಮಾಡ್ಬೋದಿತ್ತು. ಪ್ರಶ್ನೆ 4, ಹಿಂದಿ ಮೇ ಅನುವಾದ ಕೀಜಿಯೇ. ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತೆ ವಾಕ್ಯ ಇತ್ತು, ಒಂದು ನವಿಲು ಇತ್ತು, ಇಬ್ಬರು ಒಳ್ಳೆಯ ಮಿತ್ರರಾಗಿದ್ದರು ಅಂತ ಇದೆ. ಇಲ್ಲಿ ಒಂದು ನವಿಲು ಇತ್ತು, ಅದನ್ನು ಹಿಂದಿಗೆ ಅನುವಾದ ಮಾಡಿದಾಗ ಏಕ ಮೂರತ ಅಂತ ಆಗಬೇಕು. ಇನ್ನು ಇಬ್ಬರು ಒಳ್ಳೆಯ ಮಿತ್ರರಾಗಿದ್ದರು ಅಂದರೆ ದೋನೋ ಅಚ್ಚೇ ಸಾಥಿ ಥೇ ಅಂತಕ್ಕಂಥ ಬರೆದ್ರೆ ಸಾಕು. 5, ವರ್ತನೆ ಶುದ್ಧಿ ಕಿಜಿಯೇ ಅಂತ ಕೇಳಿದ್ದಾರೆ. ಕೊಟ್ಟ ಶಬ್ದಗಳಲ್ಲಿ ವರ್ತನೆಗಳು ತಪ್ಪಿದ್ದಾವೆ, ಅದನ್ನು ಕರೆಕ್ಟಾಗಿ ಬರೆದಾಗ ಒಂದೇದು ಮಘರ್ ಮಚ ಅಂತ ಇದೆ. ಸೊ ರೈಟ್ ಆನ್ಸರ್ ಈಸ್ ಮಗರ್ ಮಚ್ ಅಂತ ಬರಿಬೇಕು. ಎರಡನೇದು ಬಂಧರ್ ಅಂತ ಇದೆ. ಸೊ ರೈಟ್ ಆನ್ಸರ್ ಈಸ್ ಬಂದರ್ ಅಂತಕ್ಕಂಥನ್ನು ಬರೆದ್ರೆ ಸೊ ವರ್ತನೆ ಕರೆಕ್ಟ್ ಆಗ್ತದೆ. ಪ್ರಶ್ನೆ 6, ದಿಯೇ ಗಯೇ ಗದ್ಯ ಭಾಗ ಪಡ್ಕರ್ ನಿಮ್ನಲಿಖಿತ ಪ್ರಶ್ನೋं के उत्तर लिखिए ಅಂತ ಕೇಳಿದ್ದಾರೆ. ಸೊ ಗದ್ಯ ಭಾಗ ಕೊಟ್ಟಿದ್ರು. विश्व पर्यावरण दिवस हर वर्ष 5 जून को मनाया जाता है. यह दिन पर्यावरण संरक्षण के प्रति जागरूकता बढ़ाने के लिए मनाया जाता है. हमें पेड़ लगाकर और प्रदूषण कम करके पर्यावरण को रक्षा करनी चाहिए. क्वेश्चन इतो विश्व पर्यावरण दिवस कब मनाया जाता है. सो द आंसर इज विश्व पर्यावरण दिवस 5 जून को मनाया जाता है ಅಂತ ಬರೆದ್ರೆ ಸೊ ರೈಟ್ ಆನ್ಸರ್ ಬರ್ತದೆ. ಪ್ರಶ್ನೆ 7, दिए गए पद्य भाग पढ़कर सारांश अपने शब्दों में लिखिए ಅಂತ ಕೇಳಿದ್ದಾರೆ. ಒಂದು 4 ಸಾಲುಗಳಿತ್ತು. माँ मेरी प्यारी है सबसे न्यारी है प्यार से मुझे सुलाती अच्छी बातें सिखलाती. ಇದಕ್ಕೆ ನೀವು ಓದಿ ಅರ್ಥ ಮಾಡಿಕೊಂಡು ಬರಿಬೇಕು. ಸಿಂಪಲ್ ಆಗಿ ಬರೆದು ನಡೀತದೆ. इस कविता में बच्चे ने अपनी माँ के प्रति प्रेम और सम्मान व्यक्त किया है. माँ उसे बहुत प्यार करती है, उसे सुलाती है और अच्छी बातें सिखाकर उसका मार्गदर्शन करती है. माँ बच्चे के लिए सबसे प्यारी और सबसे न्यारी होती है ಅನ್ನೋದನ್ನು ನೀವು ಬರಿಬಹುದು. ಪ್ರಶ್ನೆ 8, ಅನ್ಯವಚನ ರೂಪಗಳನ್ನು ಕೇಳಿದ್ದಾರೆ. ಸೊ ಏಕವಚನ ಕಲಂ ಇದೆ, ಬಹುವಚನ ಕಲ್ಮೆ, ಛಾತಾ ಅಂತ ಇದೆ. ಸೊ ಛಾತಾ ಇಸ್ ದ ಬಹುವಚನ ಛಾತಿ ಅಂತ ಬರಿತೀವಿ. ಅನ್ಯಲಿಂಗಗಳಿದ್ದಾವೆ. ಮಾತಾ ಸ್ತ್ರೀಲಿಂಗದ, ಅದನ್ನು ಲಿಂಗ ಪರಿವರ್ತನೆ ಮಾಡಿದಾಗ ಪಿತಾ ಆಗ್ತದೆ. ಬಹನ್ ಸ್ತ್ರೀಲಿಂಗದ, ಭಾಯಿ ಇಸ್ ದ ಪುಲ್ಲಿಂಗ ಆಗಬೇಕು. ಪ್ರಶ್ನೆ 10, ನಿಮ್ನ ಶಬ್ದಕೋಶ ಕೆ ಕ್ರಮ ಆಧಾರಿತ ಲಿಖಿ ಅಂತ ಕೇಳಿದರೆ ಡಿಕ್ಷನರಿ ಆರ್ಡರಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಇಮ್ಲಿ, ಈಕ್, ಚಮಚ್, ಶಲ್ಗಮ್, ಆಮ್, ರಸ್, ಥರ್ಮಸ್ ಅಂತ ಇದೆ. ಸೊ ಫಸ್ಟ್ ಆ ಬರ್ತದೆ, ಇ, ಚ, ಥ, ರ, ಶ. ಓಕೆನಾ, ಅಲ್ಫಾಬೆಟಿಕಲಿ ಬರ್ತಕ್ಕಂಥದ್ದು. ಅವಾಗ ಆಮ್, ಇಮ್ಲಿ, ಈಕ್, ಚಮಚ್, ಥರ್ಮಸ್, ರಸ್ ಮತ್ತು ಶಲ್ಗಮ್ ಈ ಥರ ಬರಬೇಕು. ಇಷ್ಟಿತ್ತು ಸ್ನೇಹಿತರೆ 7ನೇ ತರಗತಿಯ ಹಿಂದಿ ಪೋಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ. ನಾವೆಲ್ಲ ಪ್ರಶ್ನೆಗಳನ್ನು ವಿಶೇಷವಾಗಿ 6th ಹಿಂದಿ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಮತ್ತು 6th LBA ಸೊ ಎಲ್ಲ ಬಳಕೆ ಮಾಡಿಕೊಂಡು ಕಲಿಕಾ ಫಲಗಳು. ಸೊ ಫಸ್ಟ್ 4 FLN ಇದ್ದಾವೆ. ನೆಕ್ಸ್ಟ್ ಕಲಿಕಾ ಫಲಗಳ ಆಧಾರದ ಮೇಲೇ ನಾವೇನು ಮಾಡಿದ್ದೀವಿ, ಪ್ರಶ್ನೆಗಳನ್ನು ಹಾಕಿರ್ತಕ್ಕಂಥದ್ದು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗಾಗಿ ಬರ್ತವೆ, ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಬಾಯ್.